ಮಲಯಾಳಂ ಚಿತ್ರರಂಗದಲ್ಲಿ ಹೊಸ ಸಂಚಲನ ಮೂಡಿಸಿದ ಸಿನಿಮಾ ಮಾರ್ಕೋ. ಉನ್ನಿ ಮುಕುಂದನ್, ಸಿದ್ದಿಕಿ, ಕಬೀರ್ ದುಹಾನ್ ಸಿಂಗ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ ಈ ಚಿತ್ರದಲ್ಲಿ ಅತಿಯಾದ ಹಿಂಸೆ ಇದೆ ಎಂಬ ಕಾರಣಕ್ಕೆ ಸೌಂಡು ಮಾಡಿತ್ತು. ಬಾಕ್ಸ್ ಆಫೀಸ್ನಲ್ಲೂ ಬಂಗಾರದ ಬೆಳೆಯನ್ನು ತೆಗೆದಿತ್ತು. ಆದರೆ ಇದೀಗ ಚಿತ್ರತಂಡಕ್ಕೆ ಬಿಗ್ ಶಾಕ್ ನೀಡುವಂಥ ಬೆಳವಣಿಗೆಯೊಂದು ನಡೆದಿದೆ. ಹಾಗಾದರೆ ಅಂತಹದ್ದೇನಾಯಿತು? ಈ ವಿಡಿಯೋದೆಲ್ಲ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಸಬ್ಸ್ಕ್ರೈಬ್ ಆಗಿ. ಮಲಯಾಳಂ ನಟ ಉನ್ನಿ ಮುಕುಂದನ್ ಅಭಿನಯದ ಮಾರ್ಕೋ ಸಿನಿಮಾ ಕಳೆದ ಡಿಸೆಂಬರ್ನಲ್ಲಿ ತೆರೆಕಂಡು ಬಾಕ್ಸ್ ಆಫೀಸನ್ನೇ ನಡುಗಿಸಿತ್ತು. ವಿಪರೀತ ಹಿಂಸೆ ಇರುವ ಕಾರಣಕ್ಕೆ ಸೆನ್ಸಾರ್ ಮಂದಿ ಈ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ನೀಡಿದರು. ಹೀಗೆ ಎ ಸರ್ಟಿಫಿಕೇಟ್ ಪಡೆದ ಸಿನಿಮಾವೊಂದು ಮಲಯಾಳಂನಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ದಾಖಲೆ ಇರೋದು ಮಾರ್ಕೋ ಹೆಸರಿನಲ್ಲಿಯೇ. ಆದರೆ ಇಂತಹ ಸಿನಿಮಾವನ್ನೀಗ ಕಿರುತೆರೆಯಲ್ಲಿ ಪ್ರಸಾರ ಮಾಡುವಂತಿಲ್ಲ ಎಂಬ ಆದೇಶ ಹೊರಬಿದ್ದಿದೆ. ಜೊತೆಗೆ OTTಯಿಂದಲೂ ಈ ಚಿತ್ರವನ್ನು ತೆಗೆದುಹಾಕುವ ಪ್ರಯತ್ನವೂ ಸಹ ಜಾರಿಯಲ್ಲಿದೆ. ಅಷ್ಟಕ್ಕೂ ಆಗಿದ್ದೇನು? ಮಾರ್ಕೋ ಸಿನಿಮಾದಲ್ಲಿ ವಿಪರೀತ ಎನಿಸುವಷ್ಟು ರಕ್ತಪಾತವಿದೆ. ಕೊಲೆಗಳನ್ನು ಕೂಡ ಇಲ್ಲಿ ಡಿಸೈನ್ ಆಗಿ ಮಾಡಲಾಗಿದೆ. ಇವರಿಗೂ ಬಂದ ಯಾವ ಮಲಯಾಳಂ ಸಿನಿಮಾದಲ್ಲೂ ಈ ಮಟ್ಟಿಗಿನ ಕ್ರೈಮ್ ಅಂತೂ ಇರಲಿಲ್ಲ. ಆದರೆ ಮಾರ್ಕೋ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಕ್ರೈಮ್ ಇದ್ದರು. ಅದಕ್ಕೆ ಪ್ರಮಾಣ ಪತ್ರವಿದ್ದರೂ ಜನರು ಮುಗಿಯೇ ಬಿದ್ದು ಈ ಸಿನಿಮಾವನ್ನು ನೋಡಿದ್ದಾರೆ. ಅನಂತರ ಸೋನಿ ಲಿವ್ನಲ್ಲಿ ಈ ಸಿನಿಮಾದ ಸ್ಟ್ರೀಮಿಂಗ್ ಆಗ್ತಾ ಇದೆ. ಆದರೆ ಈ ಸಿನಿಮಾವನ್ನು ಕಿರುತೆರೆಯ ಯಾವ ವಾಹಿನಿಯಲ್ಲೂ ಪ್ರಸಾರ ಮಾಡುವಂತಿಲ್ಲ ಎಂದು CBFC ಹೇಳಿದೆ. ಅಲ್ಲದೆ OTTಯಿಂದಲೂ ಈ ಸಿನಿಮಾವನ್ನು ತೆಗೆದುಹಾಕಬೇಕು ಎಂಬ ಒತ್ತಾಯ ಸಹ ಕೇಳಿಬಂದಿದೆ. ಸಿನಿಮಾಗಳಿಗೆ ಆದರೆ ಸೆನ್ಸಾರ್ ಮಾಡಿ ಯಾರು ಈ ಸಿನಿಮಾ ನೋಡಬಹುದು, ನೋಡಬಾರದು ಎಂದು ನಿರ್ಧರಿಸಿ ಅದಕ್ಕೊಂದು ಸೆನ್ಸಾರ್ ಸರ್ಟಿಫಿಕೇಟ್ ನೀಡಲಾಗ್ತದೆ. ಆದರೆ ಕಿರುತೆರೆಯಲ್ಲಿ ಪ್ರಸಾರವಾದರೆ ಯಾರು ಬೇಕಾದರೂ ವೀಕ್ಷಣೆ ಮಾಡ್ಬೋದು. ಇಷ್ಟೊಂದು ವೈಲೆನ್ಸ್ ಇರುವ ಸಿನಿಮಾವನ್ನು TVಯಲ್ಲಿ ಪ್ರಸಾರ ಮಾಡಬಾರದು ಎಂದು CBFC ಹೇಳಿದೆ. ಕಿರುತೆರೆಯಲ್ಲಿ ಒಂದು ಸಿನಿಮಾವನ್ನು ಪ್ರಸಾರ ಮಾಡಲು ಸ್ಯಾಟಲೈಟ್ ಹಕ್ಕುಗಳು ಹೊಂದಿರಬೇಕು. ಆದರೆ CBFC ಅಂತಹ ಹಕ್ಕುಗಳನ್ನೇ ರಿಜೆಕ್ಟ್ ಮಾಡಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನೀಡಿ ಸಿನಿಮಾಗಳ ಸ್ಯಾಟಲೈಟ್ ಹಕ್ಕುಗಳು ಖರೀದಿ ಮಾಡಲಾಗ್ತದೆ. ಆದರೆ ಈ ರೀತಿ ಖರೀದಿ ಮಾಡಿದವರಿಗೆ ಈಗ ಸಮಸ್ಯೆ ತಪ್ಪಿದ್ದಲ್ಲ. ಎ ಪ್ರಮಾಣ ಪತ್ರದಡಿಯಲ್ಲಿ ತೆರೆಗೆ ಬಂದಿದ್ದ ಮಾರ್ಕೋ ಸಿನಿಮಾವನ್ನು ಯು ಪ್ರಮಾಣ ಪತ್ರದಡಿಯಲ್ಲಿ TVಯಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ಪ್ರಯತ್ನಪಟ್ಟಿತ್ತು ಎನ್ನಲಾಗಿದೆ. ಈ ಸಿನಿಮಾ ಕುರಿತಂತೆ ಸಂದರ್ಶನ ನೀಡಿದ ನಟ ಉನ್ನಿ ಮುಕುಂದನ್, ನಮ್ಮ ಸಮಾಜದಲ್ಲಿ ಹಿಂಸೆ ಅಸ್ತಿತ್ವದಲ್ಲಿದೆ ಎಂಬುದು ಸತ್ಯ. ನಮ್ಮ ಸಮಾಜದಲ್ಲಿ ಇರುವ ಹಿಂಸೆಯ 10% ಕೂಡ ಮಾರ್ಕೋ ಸಿನಿಮಾ ತೋರಿಸುವುದಿಲ್ಲ ಎಂದಿದ್ದಾರೆ. ಇನ್ನು ಈ ಸಿನಿಮಾದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ನಿರ್ಮಾಪಕ ಶರೀಫ್ ಮೊಹಮ್ಮದ್, ನಾನು ನಿರ್ಮಾಣ ಮಾಡುವಲ್ಲಿರುವ ಮುಂದಿನ ಚಿತ್ರದಲ್ಲಿ ಹಿಂಸಾಚಾರದ ತೀವ್ರತೆ ಕಡಿಮೆಯಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ನಿರ್ಮಾಣದ ಹೊಸ ಚಿತ್ರ ಕಾಟಲನ್ಗೆ ಚಿತ್ರತಂಡಕ್ಕೆ ನಿರ್ದಿಷ್ಟ ಸೂಚನೆಗಳನ್ನು ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅಂದಹಾಗೆ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾದ ಮಾರ್ಕೋ ಸಿನಿಮಾವನ್ನು ಹನೀಫ್ ಅದೇನಿ ನಿರ್ದೇಶಿಸಿದ್ದಾರೆ. ಇದು 100 ಕೋಟಿಗಳಿಗೂ ಅಧಿಕ ಗಳಿಕೆ ಮಾಡಿದೆ.